ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ನಾನು ನಿಮ್ಮ ನವೀನ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನನ್ನ ಮುಂಬರುವ ವಿಡಿಯೋ ನಮ್ಮ ಅಮ್ಮನ ಮನೆ ಹಬ್ಬದ ವಿಡಿಯೋ ಆಗಿರುತ್ತೆ. ಹಳ್ಳಿಯ ವಾತಾವರಣ, ಹಳ್ಳಿಯ ಸೊಗಡು ಯಾರಿಗಿಷ್ಟ ಅವರೆಲ್ಲ ನನ್ನ ಆ ವಿಡಿಯೋಗೆ ಕಾಯ್ತಾ ಇರಿ. ಆ ವಿಡಿಯೋನ ವಾಚ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಈಗ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಬೇಳೆಕಟ್ಟು ಸಾಂಬಾರು ಮತ್ತು ಚಿತ್ರಾನ್ನದ ಹುಳಿ ಎರಡು ರೆಸಿಪಿನ ತೋರಿಸ್ತೀನಿ. ಅದಕ್ಕೋಸ್ಕರ ಈಗ ಮೊದಲು ಬೇಳೆನ ವಾಶ್ ಮಾಡಿ ಕುಕ್ಕರ್ಗೆ ಹಾಕಿ 3 ವಿಷಲ್ ಹೊಡಿಸ್ತಾ ಇದ್ದೀನಿ. 3 ವಿಷಲ್ ಇದು ಆಗ್ತಾ ಇರಲಿ ಅಷ್ಟರಲ್ಲಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಫ್ರೆಶ್ ಕಾಯಿ ತೊಗೊಳ್ಳಿ. ಕಾಯಿ ತುರಿ ಚೆನ್ನಾಗಿ ಬರಬೇಕು ಅಂದರೆ ಇಡ್ಗೆ ಮಣೆ ಅಥವಾ ಕಾಯಿ ತುರಿ ಮಣೆ ಅಂತ ಏನು ಹೇಳ್ತೀವಿ ಅದರಲ್ಲೇ ತುರ್ಕೊಳ್ಳಿ. ಆವಾಗಲೇ ಕಾಯಿ ತುರಿ ಚೆನ್ನಾಗಿರೋದು. ನೀವು ಅದನ್ನು ಪೀಸ್ ಮಾಡಿ ಮಿಕ್ಸ್ಗೆ ಹಾಕೋದು ಥರ ಏನೂ ಮಾಡಬೇಡಿ, ಆಯಿತಾ. ಇವಾಗ ಚಿತ್ರಾನ್ನದೊಳಗೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದಕ್ಕೆ ನೀರು ಆ್ಯಡ್ ಮಾಡಬೇಡಿ. ನೀರು ಆ್ಯಡ್ ಮಾಡಿದ್ರೆ ಚಿತ್ರಾನ್ನದ ಹುಳಿ ತುಂಬ ದಿನ ನಾವು ಸ್ಟೋರ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ನಾನು ಹೇಳಿದ್ದು ಫ್ರೆಶ್ ಕಾಯಿ ತಗೊಳ್ಳಿ. ಫ್ರೆಶ್ ಕಾಯಿ ತೊಗೊಂಡಾಗ ಅದರಲ್ಲೇ ಸ್ವಲ್ಪ ಹಸಿ ಅಂಶ ಇರುತ್ತೆ. ಸೊ ಅದರಿಂದನೇ ರುಬ್ಬೋದು, ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ನುಣ್ಣಗೆ ಅಥವಾ ತುಂಬ ರಫ್ ಆಗಿ ಪೇಸ್ಟ್ ಮಾಡಬೇಡಿ. ಸ್ವಲ್ಪ ಮೀಡಿಯಮ್ ಆಗಿರಲಿ. ಚಿತ್ರಾನ್ನದ ಹುಳಿ ಸ್ವಲ್ಪ ಮೀಡಿಯಮ್ ಆಗಿದ್ರೇ ಚೆಂದ. ಇದಕ್ಕೆ ನಾನು ಇವಾಗ ಚಕ್ಕೆ ಪುಡಿ, ಲವಂಗ ಪುಡಿ ಮತ್ತು ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ. ಈ ಹುಳಿನ ನಾವು ಹೊರಗಡೆ ಆದರೆ 1 ವಾರ, ಫ್ರಿಜ್ಜಲ್ಲಾದರೆ 15 ದಿನ ಅಥವಾ ಅದಕ್ಕೂ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ರುಬ್ಬುವಾಗ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ನಾನು ಸೊಪ್ಪು ಯೂಸ್ ಮಾಡಿರೋದ್ರಿಂದ ಸೊಪ್ಪು ಕಹಿ ಬರಬಾರ್ದು ಮತ್ತು ಕಲರ್ ಚೇಂಜ್ ಆಗಬಾರ್ದು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕಿ ರುಬ್ಕೊಳ್ಳಿ. ಆವಾಗ ಕಹಿನೂ ಬರಲ್ಲ, ಕಲರು ಚೇಂಜ್ ಆಗೋಲ್ಲ. ಇದೇ ರೀತಿ ಎಲ್ಲ ಕಾಯಿನೂ ತರಿಯಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಒಂದು ಅಥೆಂಟಿಕ್ ಪೌಡರ್ನ ರೆಡಿ ಮಾಡೋಣ. ಅದಕ್ಕೆ ಏನೇನು ಬೇಕು ಅಂದರೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಮೆಂತ್ಯನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಏನಕ್ಕಂದರೆ ಮೆಂತ್ಯ ಜಾಸ್ತಿ ಆದರೆ ಕಹಿ ಬರುತ್ತೆ, ಅದಕ್ಕೋಸ್ಕರ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಘಮ ಬರೋವರೆಗೆ ಹುರ್ಕೊಳ್ಳಿ. ಇದನ್ನು ಹುರಿದು ಪೌಡರ್ ಮಾಡಿ ಲಾಸ್ಟಿಗೆ ಹಾಕ್ಕೋಬೇಕು. ಸದ್ಯಕ್ಕೆ ಹುರಿದಿಟ್ಕೊಳ್ಳೋಣ. ಇದಾದಮೇಲೆ ಕಡಲೆಬೀಜ ಹುರ್ಕೊಳ್ಳೋಣ. ಕಡಲೆಬೀಜನ ಮೊದಲೇ ಹುರಿದಿಟ್ಕೊಳ್ಳೋಣ. ಇವಾಗ ಒಗ್ಗರಣೆ ಜೊತೆಗೆ ಹಾಕ್ಬಿಟ್ರೆ ಅದು ಮೆತ್ತಗಾಗುತ್ತೆ. ಅದಕ್ಕೆ ಫಸ್ಟನ್ನೇ ಹುರಿದಿಟ್ಕೊಂಡ್ಬಿಡೋಣ. ಇವಾಗ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಇವಾಗ ನಮ್ಮ ಚಿತ್ರಾನ್ನದೊಳಗೆ ಒಗ್ಗರಣೆ ಹಾಕೋ ಸಮಯ. ಇದಕ್ಕೆ ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಹಾಕಿ, ಸಾಸಿವೆ ನಂತರ ಜೀರಿಗೆ ಹಾಕಿ, ಜೀರಿಗೆ ಆದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇಷ್ಟು ಹಾಕಿ ಅದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಏನಾದರೂ ಹಸಿ ಇದ್ದರೆ ಹಸಿ ನೀರು ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೀರಿನಂಶ ಇರಬಾರ್ದು ಅಂತ ನಾನು ಮೊದಲೇ ಹೇಳಿದ್ದೀನಲ್ವ, ಅದಕ್ಕೋಸ್ಕರ ಸ್ವಲ್ಪ ನೀರಿನಂಶ ಹೋಗಲಿ. ಇದು ನೀರಿನಂಶ ಎಲ್ಲ ಹೋದ್ಮೇಲೆ ಇದಕ್ಕೆ ಅರಿಶಿನ ಪುಡಿ ಮತ್ತು ರುಬ್ಬಿರೋ ನಮ್ಮ ಚಿತ್ರಾನ್ನದ ಹುಳಿಯ ಮಸಾಲ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಅದು ಇವಾಗ ಎಣ್ಣೆನ ಎಷ್ಟು ಹೀರ್ಕೊಳ್ಳುತ್ತೆ ಗೊತ್ತಾ. ನಾನು ಫಸ್ಟ್ ಎಣ್ಣೆ ಹಾಕಿದಾಗ ನಿಮಗೆ ಎಣ್ಣೆ ತುಂಬ ಜಾಸ್ತಿ ಅನಿಸಿರ್ಬೋದು. ಇವಾಗ ನೋಡಿ ಎಲ್ಲ ಹೀರ್ಕೊಂಡು ಡ್ರೈ ಆಗ್ತಿದೆ. ಇದು ಸ್ವಲ್ಪ ಎಣ್ಣೆ ಹೀರ್ಕೊಂಡು ಮತ್ತೆ ಬೆಂದಮೇಲೆ ಎಣ್ಣೆ ಬಿಡುತ್ತೆ. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ತಾ ಇರಲಿ. ಇದಕ್ಕೆ ಹುರಿದಿರೋ ಜೀರಿಗೆ, ಸಾಸಿವೆ, ಮೆಂತ್ಯನ ಪೌಡರ್ ಮಾಡಿಡೋಣ. ಅದು ಪಡ್ಗದು ಫ್ರೈ ಆಗ್ತಾ ಇರುತ್ತೆ. ಇವಾಗ ನಾವು ಬೇಳೆ ಸಾಂಬಾರು ಮಾಡೋಣ. ನೆನಪಿದೆಯಾ ನಿಮಗೆ? ನಾನು ಬೇಳೆ ಕೂಗಿಸಿದ್ದೆ ಅಲ್ವ, ಆವಾಗಲೇ ಬೇಳೆ ಕಟ್ ಮಾಡ್ತೀನಿ ಅಂತ. ಅದಕ್ಕೆ ಸ್ವಲ್ಪ ಮೆಣಸು ಮತ್ತು ಜೀರಿಗೆನ ಹುರಿದು ಪುಡಿ ಮಾಡ್ಕೊಳ್ಳೋಣ. ಇದೇ ನಮ್ಮ ಸಾಂಬಾರಿಗೆ ತುಂಬ ಒಳ್ಳೆ ಟೇಸ್ಟ್ ಕೊಡೋದು, ಆಯಿತಾ. ಅದಕ್ಕೋಸ್ಕರ ಒಳ್ಳೆ ಘಮ ಬರೋವರೆಗೂ ಇದನ್ನು ಹುರಿದಿಟ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೆ ಎಣ್ಣೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟು ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಬಿಟ್ಟು ನಾವೇನು ಬೇಳೆ ಬೇಯಿಸಿರ್ತೀವಿ ಅದನ್ನು ಇದಕ್ಕೆ ಶಿಫ್ಟ್ ಮಾಡೋದು. ಇಷ್ಟೇ. ಇದಾದಮೇಲೆ ನಾವು ಮೆಣಸು ಮತ್ತು ಜೀರಿಗೆನ ಹುರಿದಿರ್ತೀವಲ್ವ ಅದನ್ನು ಪೌಡರ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಈ ಸಾಂಬಾರು ಸೂಪರಾಗಿ ರೆಡಿ ಆಗುತ್ತೆ. ಒಂದು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ಪಕ್ಕದಲ್ಲಿ ಒಂದು ನೆಂಚ್ಕೊಳ್ಳಿಕ್ಕೆ ಹಪ್ಪಳ ಇದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಇವಾಗ ನೋಡಿ ನಮ್ಮ ಚಿತ್ರಾನ್ನದ ಹುಳಿ ಫ್ರೈ ಆಯಿತು. ಇದಕ್ಕೆ ಇನ್ನೂ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕ್ತೀನಿ. ಆಲ್ರೆಡಿ ಸ್ವಲ್ಪ ಹಾಕಿದ್ದೆ ಅಲ್ವಾ, ಇನ್ನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಉಪ್ಪು ಮತ್ತು ಹುಳಿ ನಿಮ್ಮ ರುಚಿಗೆ ನೋಡಿಕೊಂಡು ನಿಮ್ಮ ರುಚಿಯ ಅನುಸಾರ ಹಾಕ್ಕೊಳ್ಳಿ. ಮತ್ತು ಇವಾಗ ನಾನು ಹುರಿದಿಟ್ಟಿರೋಂಥ ಜೀರಿಗೆ, ಮೆಣಸು ಮತ್ತು ಮೆಂತ್ಯ ಇದ್ರ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪನೇ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಹಾಕಿದ್ದೀನಿ, ನಾನು ಫ್ರೈ ಮಾಡಿದಷ್ಟು ಹಾಕ್ಕೊಳ್ಳಿಲ್ಲ. ಇದಕ್ಕೆ ಇವಾಗ ಒಂದು 4 ನಿಂಬೆಹಣ್ಣು, ನಾನು 2 ತೋರಿಸ್ತಾ ಇದ್ದೀನಿ, ನಾನು 4 ಹಾಕಿದ್ದೀನಿ. ಒಂದು 4 ನಿಂಬೆಹಣ್ಣು ಹಾಕಿ ಹುಳಿ ಹಿಂಡ್ಕೊಳ್ಳಿ. ಹುಳಿನ ಸೋಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಇವಾಗ ಸಾಂಬಾರಿಗೆ ಪೌಡರ್ ಮಾಡಿದ್ದೆ, ಪೌಡರ್ ಹಾಕಬೇಕು ಅಂತ ಹೇಳಿದ್ನಲ್ಲ, ಆ ಪೌಡರ್ ಹಾಕಿದ್ದೀನಿ. ಈ ಸಾಂಬಾರು ಇಷ್ಟೇ, ವೆರಿ ಸಿಂಪಲ್. ಒಂದು 15 ಮಿನಿಟ್ಸ್ ಬೇಕಾಗಿಲ್ಲ, ಅಷ್ಟು ಬೇಗ ಆಗೋಗುತ್ತೆ. ಇಲ್ಲಿ ನಮ್ಮ ಸಾಂಬಾರು ಮತ್ತು ಹುಳಿ, ಚಿತ್ರಾನ್ನದ ಹುಳಿ ಎರಡೂ ರೆಡಿ ಆಯಿತು. ಒನ್ ಟೈಮ್ ಅಡುಗೆಗೆ ಅಂತ ನಿಂತ್ಕೊಂಡ್ಬಿಟ್ರೆ ಎಲ್ಲ ಒಂದೇ ಸಲ ಮಾಡಿಬಿಡ್ಬೋದಲ್ವ, ಅದೇ ಥರನೇ. ಅದಾದಮೇಲೆ ಸ್ವಲ್ಪ ಕಡಲೆಬೀಜ ಹುರ್ಕೊಂಡಿದ್ವಲ್ಲ, ಈಗ ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮುಂಚೆನೇ ಹಾಕಿದ್ರೆ ಏನು ಗೊತ್ತಾ, ಅದು ಮೆತ್ತಗಾಗಿ ಕಚ್ಚ ಅಂತ ಸ್ವಲ್ಪ ಬಾಯಿಗೆ ಸಿಗ್ತದೆ. ಆ ಥರ ಇರಬಾರ್ದು. ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು ಅಂದರೆ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿ. ಇವಾಗ ಇದನ್ನು
ಒಂದು ಸ್ಟೋರೇಜ್ ಬಾಕ್ಸ್ಗೆ ಹಾಕ್ಕೊಳ್ಳಿ, ಪ್ಲ್ಯಾಸ್ಟಿಕ್ಕು ಅಥವಾ ಗಾಜ್ ಯಾವುದಕ್ಕಾದ್ರೂ ಸರಿ ಹಾಕ್ಕೊಂಡ್ಮೇಲೆ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಾಕಿಟ್ಕೊಳ್ಳಾಗ ತುಂಬ ದಿನ ಬಾಳಿಕೆ ಬರುತ್ತೆ. ಇವಾಗ ನಾನು ಇವತ್ತು ಬೇಳೆ ಸಾಂಬಾರು, ಪುಳಿಯೋಗರೆ ಮತ್ತು ಚಿತ್ರಾನ್ನದ ಹುಳಿ ಇದಿಷ್ಟು ನನ್ನ ಇವತ್ತಿನ ರೆಸಿಪಿ ಆಗಿತ್ತು. ಇದನ್ನು ಈಗ ನಮ್ಮ ಮನೆಯವರಿಗೆ ಪ್ಯಾಕ್ ಮಾಡಿಕೊಡ್ತಾ ಇದ್ದೀನಿ. ಇದು ನನ್ನ ಬೆಳಗಿನ ಮೊದಲನೇ ಕೆಲಸ. ಅವ್ರಿಗೆ ಪ್ಯಾಕ್ ಮಾಡಿ ಅವರು ಸರಿಯಾದ ಸಮಯಕ್ಕೆ ತಲುಪಿಸ್ಬಿಟ್ರೆ ಅಲ್ಲಿಗೆ ನನ್ನೊಂದು ದೊಡ್ಡ ಜವಾಬ್ದಾರಿ ಕಳೀತು ಅಂತ ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಲ್ವ. ಈಗ ಮನೆ ಕೆಲಸ ಮಾಡಲಿಕ್ಕೆ ಹೊರಡೋಣ, ಅವ್ರು ಕಳಿಸಾಯಿತು. ನಾನು ಈ ಮುಂದಿನ ಕೆಲಸಗಳನ್ನ ನೋಡಬೇಕು. ಇವತ್ತು ಶುಕ್ರವಾರದ ಪೂಜೆ ಮುಗಿಸ್ಕೊತಾ ಇದ್ದೀನಿ. ಆದರೆ ಹೂ ಸ್ವಲ್ಪ ಕಮ್ಮಿ ಇತ್ತು, ಅದೊಂದೇ ಬೇಜಾರು. ಇರಲಿ ಪರವಾಗಿಲ್ಲ. ಈಗ ನೋಡಿ ಹೊಸ್ಲಿಗೆ ರಂಗೋಲಿ ಹಾಕಿದ್ದೀನಿ. ಹೊಸ್ಲು ಪೂಜೆನೂ ಆಯಿತು, ಅದ್ರ ಜೊತೆಗೆ ನಮ್ಮ ತುಳಸಿ ಪೂಜೆನೂ ಆಯಿತು. ಇದೆಲ್ಲ ಮುಗಿಸ್ಕೊಂಡು ನಾನು ಮತ್ತು ದೀಕ್ಷಾ ಬೆಟ್ಟಕ್ಕೆ ಹೊರಟ್ವಿ, ಚಾಮುಂಡಿ ಬೆಟ್ಟಕ್ಕೆ ಹೊರಟ್ವಿ ತಾಯಿ ದರ್ಶನ ಮಾಡೋಣ ಅಂತ. ಅವಳಿಗೆ ರಿಸಲ್ಟ್ ಬಂದಾಗಲಿಂದ ಅವಳನ್ನ ಬೆಟ್ಟಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅನ್ಕೋತಾನೆ ಇದ್ದೆ, ಆದರೆ ಆಗೇ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಮತ್ತು ಅವಳಿಬ್ರು ಬೆಟ್ಟಕ್ಕೆ ಹೋಗಿ ತಾಯಿ ದರ್ಶನ ಮಾಡಿ, ಅವಳು ನೆಕ್ಸ್ಟ್ ಕಾಲೇಜ್ಗೆ ಹೋಗೋದ್ರಿಂದ ತಾಯಿಯ ಆಶೀರ್ವಾದ ಅವಳಿಗಿರಲಿ ಅನ್ನೋದಕ್ಕೋಸ್ಕರ ಕರ್ಕೊಂಡು ಹೋದೆ. ಅದ್ರ ಜೊತೆಗೆ ಇನ್ನೂ ಒಂದು ಕೆಲಸ ಆಯಿತು ನಮಗೆ, ಅದನ್ನು ಮುಗಿಸ್ಕೊಂಡಂಗೆ ಆಗುತ್ತೆ ಅಂತ. ಅದೇನು ಅಂತ ವಿಡಿಯೋ ನೋಡ್ತಾ ಇರಿ, ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ನಮಗೆ ತಾಯಿ ದರ್ಶನ ಚೆನ್ನಾಗೇ ಆಯಿತು. ಅವತ್ತು ಅಷ್ಟೊಂದು ರಶ್ ಇರಲಿಲ್ಲ. ಆ್ಯಕ್ಚುಲಿ ದಸರಾಗೆಲ್ಲ ರೆಡಿ ಮಾಡ್ತಾಯಿದ್ರು, ರಶ್ ಸ್ವಲ್ಪ ಕಮ್ಮಿನೇ ಇತ್ತು. ಆದರೆ ಒಳಗಡೆ ನಾವು ವೀಡಿಯೋ ಮಾಡೋ ಹಂಗಿಲ್ಲ, ವೀಡಿಯೋ ಅಲೋ ಇಲ್ಲ. ಅದಕ್ಕೋಸ್ಕರನೇ ತಾಯಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಅದು ಬೇಡ ಅಂತಲೇ ಅನಿಸುತ್ತೆ. ಯಾಕಂದರೆ ನಾವೇ ತಾಯಿನ ನೇರ ನೋಡಿದಾಗ್ಲೇ ಆ ವೈಬ್ರೇಷನು, ಆ ಖುಷಿ ಎಲ್ಲ ಏನು ಅಂತ ಗೊತ್ತಾಗೋದು, ಆ ಪಾಸಿಟಿವಿಟಿ ನಮಗೆ ಗೊತ್ತಾಗೋದು. ಅದಕ್ಕೋಸ್ಕರ ತಾಯಿನ ನೀವು ಬಂದು ಗರ್ಭಗುಡಿಲಿರೋ ತಾಯಿನ ನೇರ ದರ್ಶನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾರು ನಮ್ಮ ಮೈಸೂರಿಗೆ ವಿಸಿಟ್ ಮಾಡ್ತಿರ್ತಾರ, ಒಮ್ಮೆ ಬೆಟ್ಟನೂ ಬಂದು ನೋಡಿ ತಾಯಿ ದರ್ಶನ ಮಾಡಿ ತಾಯಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆಯೇ ದರ್ಶನ ಆದಮೇಲೆ ನಾವಿಬ್ರು ಮಧ್ಯಾಹ್ನ ಆಗ್ಬಿಟ್ಟಿದ್ದರಿಂದ ಅಲ್ಲೇ ಊಟದ ವ್ಯವಸ್ಥೆ ಇತ್ತು. ಊಟನೂ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ನಾವೊಬ್ಬರು ವ್ಯಕ್ತಿ ಕಾಯ್ತಾ ಇದ್ವಿ ಅಲ್ವಾ, ಅವರು ಹೊರಗಡೆ ಹೋಗಿದ್ರು. ಫೋನ್ ಮಾಡಿದ್ರಿಂದ ಬರ್ತೀವಿ ಒಂದು ಹಾಫ್ ಆನ್ ಅವರ್ ಅಂತ ಹೇಳಿದ್ರು. ಅಷ್ಟರಲ್ಲಿ ಇಲ್ಲಿ ಒಂದಷ್ಟು ಪುಟ್ಟ ಅಂಗಡಿಗಳಿಟ್ಟಿದ್ದಾರೆ, ಚೆನ್ನಾಗಿದೆ. ಏನಾದರೂ ಬೇಕು ಅಂದರೆ ನೀವು ಬಂದಾಗ ತಗೋಬೋದು. ನಿಮ್ಮ ಮಕ್ಕಳಿಗೆ ಇಷ್ಟ ಆಗೋವಂಥ ವಸ್ತುಗಳು ಅಥವಾ ನಿಮಗೆ ಇಷ್ಟ ಆಗೋವಂಥ ಯಾವುದೇ ಐಟಮ್ಸ್ ಇರುತ್ತೆ, ಬಂದು ಶಾಪ್ ಮಾಡಿ. ನಾವೇನು ತಗೊಳ್ಳಿಕ್ಕೆ ಹೋಗಲಿಲ್ಲ, ಯಾಕಂದರೆ ನಮ್ಮದು ಬೇರೆಯೇ ಒಂದು ಕೆಲಸ ಇತ್ತು. ಅದಕ್ಕೋಸ್ಕರ ಇಲ್ಲೇನು ಶಾಪ್ ಮಾಡೋಕ್ಕೆ ಹೋಗಲಿಲ್ಲ. ಅವತ್ತು ಎಷ್ಟು ಮಳೆ ಇತ್ತು ಅಂತೀರ, ಮಹಾ ಮಳೆ ಅಂತಾರಲ್ಲ, ನನಗೆ ಸಿಕ್ಕಾಬಟ್ಟೆ ಮಳೆ ಇತ್ತು. ಆದರೂ ಆ ಮಳೆಯಲ್ಲಿ, ಆ ವೆದರಲ್ಲಿ ತಾಯಿ ಬೆಟ್ಟದಲ್ಲಿ ಓಡಾಡೋದಕ್ಕೆ ತುಂಬ ಖುಷಿ ಇತ್ತು. ಓಡಾಡ್ಕೊಂಡಿಬ್ರು. ಆಮೇಲೆ ನಾವೆಲ್ಲಿ ಹೋಗಬೇಕು ಅಂದ್ಕೊಂಡಿದ್ವಿ, ಅವ್ರ ಮನೆಗೆ ಬಂದ್ವಿ. ಅವರು ಮನೆಯಲ್ಲೇ ಒಂದು ಪುಟ್ಟದಾಗಿ ಕುರ್ತೀಸ್ ಮಾರೋದು ಮತ್ತು ಸ್ಯಾರಿ ಎಲ್ಲನೂ ಮಾರ್ತಾರೆ. ಅದನ್ನು ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ. ಅದಕ್ಕೋಸ್ಕರ ಹೆಂಗೂ ಬೆಟ್ಟಕ್ಕೆ ಹೋಗ್ತೀನಲ್ವ, ಹೋಗಿ ಅವ್ರನ್ನ ಭೇಟಿ ಆಗೋಣ. ಮತ್ತು ನನಗೆ ಇಷ್ಟ ಆದರೆ, ಕ್ವಾಲಿಟಿ ಇಷ್ಟ ಆದರೆ, ಕಲರ್ ಇಷ್ಟ ಆದರೆ ಒಂದಷ್ಟು ಕುರ್ತೀಸ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಒಂದಷ್ಟು ತೊಗೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ಹೋಗ್ತಾ ತೋರಿಸ್ತೀನಿ ನಾನು ಯಾವ್ಯಾವುದು ಕುರ್ತೀಸ್ ತೊಗೊಂಡೆ ಅಂದ್ಬಿಟ್ಟು. ಇವರು ಒಂದು ಪುಟ್ಟ ಮನೆಯಲ್ಲಿ ಪುಟ್ಟದಾಗಿ ಒಂದು ವ್ಯಾಪಾರ ಶುರು ಮಾಡಿದ್ದಾರೆ. ಇಂಥವ್ರಿಗೆಲ್ಲ ನಾವು ನಮ್ಮ ಕಡೆಯಿಂದ ಆದಷ್ಟು ಸಹಾಯ ಮಾಡ್ತೀವಿ. ಹೆಂಗಿದ್ರು ನಾವು ಕುರ್ತಿ ತೊಗೋತೀವಿ, ಬೇರೆ ಕಡೆ ಆದರೂ ದುಡ್ಡು ಕೊಟ್ಟು ತೊಗೋತೀವಿ, ಇಲ್ಲಾದರೂ ಅಷ್ಟೇ ಅಲ್ವಾ. ಇವ್ರ ಹತ್ರ ಶಾಪ್ ಮಾಡಿದೆ, ಇವ್ರಿಗೂ ಒಂದಷ್ಟು ಹೆಲ್ಪ್ ಆಗ್ತದೆ. ನನಗೆ ಈ ಥರ ವ್ಯಕ್ತಿಗಳ ಹತ್ರ ಬಟ್ಟೆಗಳು ತೊಗೊಳ್ಳೋದು ಅಂದರೆ ನಿಜವಾಗ್ಲೂ ಇಷ್ಟ. ಈ ಮಾಲ್ಗಳಲ್ಲೂ ತೊಗೋತೀನಿ, ಇಲ್ಲ ಅಂತಲ್ಲ, ಬಟ್ ಈ ಥರನೂ ತೊಗೊಳ್ಲಿಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಮ್ಮೆ ಇವ್ರನ್ನ ಭೇಟಿ ಮಾಡಿ ಹೋಗಿ ತೊಗೊಳ್ಳೋಣ ಅಂದ್ಬಿಟ್ಟು ಫೋನ್ ಮಾಡ್ಕೊಂಡು ಹೋಗಿದ್ದೆ. ಇವ್ರ ಹತ್ರ ಕುರ್ತಿ ಮತ್ತು ನೈಟೀಸು, ಸ್ಯಾರೀಸ್ ಇದೆಲ್ಲ ಸಿಗುತ್ತೆ. ನಾನೊಂದಷ್ಟು ಕುರ್ತಿ ಟಾಪ್ಗಳನ್ನ ತೊಗೊಂಡು ಬಂದಿದ್ದೀನಿ. ನಿಮಗೂ ಇಷ್ಟ ಆದರೆ ನೀವು ಬೆಟ್ಟಕ್ಕೆ ಹೋದಾಗ ಒಮ್ಮೆ ಇವರ ಮನೆಗೆ ಭೇಟಿ ಮಾಡಿ ಫೋನ್ ಮಾಡ್ಕೊಂಡೋಗಿ. ಫೋನ್ ನಂಬರ್ ಕೊಟ್ಟಿರ್ತೀನಿ ನಾನು. ಇದು ಯಾವುದೇ ಪ್ರಮೋಷನ್ ವೀಡಿಯೋ ಖಂಡಿತ ಅಲ್ಲ. ನಾನು ಇನ್ನೂ ಪ್ರಮೋಷನ್ ವೀಡಿಯೋ ಯಾವುದನ್ನು ಸ್ಟಾರ್ಟು ಕೂಡ ಮಾಡಿಲ್ಲ. ಇದು ನಾನು ಬೇರೆ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ. ಅದಕ್ಕೋಸ್ಕರನೇ ಹೆಂಗೋ ಅಲ್ಲಿ ಹೋಗೋದ್ರಿಂದ ಹತ್ರನೇ ಇದೆ, ದೇವಸ್ಥಾನಕ್ಕೆ ಹತ್ರನೇ ಇದೆ. ನೀವು ಹೋಗಿ ಭೇಟಿ ಮಾಡಿ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಇಷ್ಟ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಏನು ಯಾವುದೇ ಫೋರ್ಸ್ ಇರಲ್ಲ. ಬಟ್ ಹೋಗಿ ಒಂದು ಸಲ ನೋಡಿ, ಇಂಥವ್ರಿಗೆಲ್ಲ ಸಹಾಯ ಮಾಡಿ ಅಂತ ಹೇಳ್ತೀನಿ. ಇವ್ರ ಹತ್ರ ಸಿಂಗಲ್ ಪೀಸ್ ಕುರ್ತಿ ಮಾತ್ರ ಅಲ್ಲ, 2 ಪೀಸ್, 3 ಪೀಸ್ ಈ ರೀತಿ ವೆರೈಟೀಸು ಕೂಡ ಇದೆ. ನಾನು ಹೋದಾಗ ಸ್ವಲ್ಪ ಖಾಲಿಯಾಗಿತ್ತು, ತರಿಸ್ತೀವಿ ನಾಳೆ ಅಂತ ಹೇಳಿದ್ರು. ನಿಮಗೆ ಬೇಕಾದರೆ ಹೇಳಿ ತರಿಸ್ಕೊಳ್ಳಿ. ಇವ್ರ ಹತ್ರ ಆನ್ಲೈನ್ ಶಾಪಿಂಗ್ ಕೂಡ ಇದೆ. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆಯಂತೆ. ನಾನು ಹತ್ರನೇ ಇದ್ದಿದ್ದರಿಂದ ಹೆಂಗೂ ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಅಂತ ಹೋಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಬಂದಿದ್ದೀನಿ. ಮತ್ತೆ ಹೋದಾಗ ಮತ್ತೆ ಭೇಟಿ ಮಾಡ್ತೀನಿ. ಇದಾದಮೇಲೆ ನಾವು ಮಾರ್ಕೆಟಿಗೆ ಬಂದ್ವಿ. ಬೆಳಿಗ್ಗೆ ಹೇಳಿದ್ನಲ್ಲ, ಹೂವೆಲ್ಲ ಖಾಲಿಯಾಗಿತ್ತು ಅಂತ. ಅದಕ್ಕೋಸ್ಕರ ಒಂದಷ್ಟು ಹೂವು, ತರಕಾರಿ ಎಲ್ಲ ತಗೊಳ್ಳೋಣ ಅಂದ್ಬಿಟ್ಟು ಮಾರ್ಕೆಟಿಗೆ ಬಂದು, ಈ ಮಾರ್ಕೆಟು ಸಿಟಿ ಸ್ಟ್ಯಾಂಡ್ಗೆ ಹತ್ರನೇ ಇರೋದ್ರಿಂದ ಬಂದಿಲ್ಲ ಒಂದು ವಿಸಿಟ್ ಕೊಟ್ಟು ನಮಗೇನೇನು ಬೇಕೋ ಅದನ್ನೆಲ್ಲ ಶಾಪ್ ಮಾಡ್ಕೊಂಡು ಹೋದ್ರೇ ಒಂದು ರೀತಿ ಸಮಾಧಾನ. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಮತ್ತು ನನ್ನ ಮಗಳು ನಿಜ ತುಂಬ ಸ್ಟ್ರೈನ್ ಆಗೋಗಿತ್ತು. ಇಷ್ಟೆಲ್ಲ ಆಗೋಷ್ಟರಲ್ಲಿ ಮನೆಗೆ ಬಂದ್ವಿ ಇಬ್ರು. ಏನು ಮಾಡ್ತಾ ಇದ್ದೀರಮ್ಮ?
ನೋಡಪ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅವೆಲ್ಲ ಬಿಡಿಸ್ತಾ ಇದ್ದೀರಾ? ಅವೆಲ್ಲ ಹಂಗೆ ಹಾಕಿ ಫ್ರಿಜ್ ಏನಾಯ್ತದೆ? ಫ್ರಿಜ್ಜಲ್ಲಿ ಹಿಂಗೆ ಇಡೋಕ್ಕಾಗಲ್ವಲ್ಲ, ಏನಾಗುತ್ತೆ? ಕೊಳ್ತೋಗುತ್ತೋ? ಇಲ್ಲ, ಸ್ಪೇಸ್ ಜಾಸ್ತಿ ಇಟ್ಕೊಳುತ್ತೆ ಅಂತ ಎಲ್ಲ ಸರಿ ಮಾಡ್ತಾ ಇದ್ದೀನಿ. ಎಲ್ಲ ತರಕಾರಿ ತೊಗೊಬಂದ್ಮೇಲೆ ಮಾರ್ಕೆಟಿಂದ ಎಲ್ಲ ಮಾಡಬೇಕು. ನೀವು ಮಾಡ್ಕೊಡೋಲ್ವಲ್ಲ, ಅದಕ್ಕೆ ನಾನೇ ಮಾಡೋದು. ನೀವು ಮಾಡಿಬಿಟ್ಟಿರ್ತೀರ ನಾವು ಮಾಡೋಷ್ಟೊತ್ತಿಗೆ. ಈಗ ವಿಡಿಯೋ ಮಾಡ್ತಿದ್ಯಾ? ನೋಡಿ, ಏನಿದು ಗೊತ್ತಾ? ರಂಗೋಲಿ. ಎಷ್ಟು ರೂಪಾಯಿ ಕೊಟ್ಬಿಟ್ಟು ತೊಗೊಬಂದ್ರಿ? 20 ರೂಪಾಯಿ. ಇಲ್ಲಿ ಮನೆ ಹತ್ರನೇ ಮಾರಕ್ಕೆ ಬರ್ತಾನೆ. ನೋಡಿದ್ರೆ ಏನು ಗೊತ್ತಾ, ಸ್ಕೂಟರ್ ಬಂದ್ಬಿಡ್ತಾರ ಈ ಮಾರೋರೆಲ್ಲ. ನಾನು ಫಸ್ಟ್ ಫ್ಲೋರ್ ಆಗಿರೋದಕ್ಕೆ ವಾಪಸ್ ಹೋಗಿ ಮುಂದೆ ಬಾಲ್ಕನಿ ಹತ್ರ ಕರೆಯೋಷ್ಟೊತ್ತಿಗೆ ಒಂದು ಮೈಲಿಗೆ ಹೋಗ್ಬಿಟ್ಟಿರ್ತಾರೆ. ಹೆಂಗಪ್ಪ ಅವ್ರನ್ನ ಕರೆಯೋದು ನೋಡಿ. ಇವಾಗ ಮಾರ್ಕೆಟಿಂದ ಹೋಗಿ ಮಾರ್ಕೆಟ್ಗೆ ಹೋಗಿ ರಂಗೋಲಿ ತಗೊಂಬರಂಗೈತೆ ಲೈಫು. ಆಮೇಲೆ ಹೂವು ನೋಡು, ಹೂವು ನೋಡು ಅಷ್ಟೇ ಅಲ್ಲಿರ್ತದೆ. ಅಲ್ಲಿ ನಮ್ಮ ಅಡುಗೆ ಮನೆಗೆ ಗೊತ್ತಲ್ಲ, ಅಲ್ಲಿರುತ್ತೆ. ಅಲ್ಲಿಂದ ನೀನು ಓಡಿ ಬರೋ ಅಷ್ಟೊತ್ತಿಗೆ ಅವ್ರು ಹೋಗ್ಬಿಟ್ಟಿರೋದು ಸ್ಕೂಟಿ ತಗೊಂಡು. ಹಿಂಗೆ ಹೋಗಿ ನಾನು ಅವ್ರನ್ನ ಕ್ಯಾಚ್ ಮಾಡಿ ತಗೊಳಕಾಯ್ತದೆ ಹೇಳೋದು ನೀನೇನು. ಅದಕ್ಕೆ ಎಲ್ಲ ಜೋಡಿಸ್ತಾ ಕೂತಿದ್ದೆ. ತಂದ ತಕ್ಷಣ ಜೋಡಿಸಿದ್ರೆ ಸರಿ, ಬಿಟ್ಟರೆ ಸೋಂಬೇರಿತನ ಬಂದ್ಬಿಡ್ತದ. ನಮ್ಮ ಥರ ಆಗೋಯ್ತೀರ ಆಮೇಲೆ. ನೋಡಿ, ಅವ್ರ ಸೋಂಬೇರಿಗಳಂತ ಅವರೇ ಒಪ್ಕೊತಿದ್ದಾರೆ. ಈಗ ನೋಡು, ಹೂವು ಹಾಕಿಡೋಣ ಅಂದ್ಬಿಟ್ಟು ಇದಕ್ಕೆ ಹಾಕೋದು ಹೂವು ಗೊತ್ತಾ? ಗೊತ್ತು, ನೋಡಿದ್ದೀನಿ. ಯಾಕೆ ಹಾಕ್ತೀರಾ ಅಂತ ಗೊತ್ತಿಲ್ಲ ಅದು. ನೋಡಿ, ಮಕ್ಳುಗಳು ಗೊತ್ತಿರ್ತದೆ, ಅದು ಯಾಕೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲ್ಲ ಅವರು, ಅಲ್ವಾ? ಎಸ್, ಸೋಂಬೇರಿಗಳಾಗಕ್ಕೂ ಪುಣ್ಯ ಮಾಡಿರ್ಬೇಕು. ಏಕೆಂದರೆ ಬೇರೆಯವ್ರ ಕೆಲಸ ಮಾಡಿಸ್ಬೋದಲ್ಲ ನಾವು. ಅದಕ್ಕೆ ನ್ಯೂಸ್ ಪೇಪರ್ನಲ್ಲಿ ಇಡಬೇಕು ಗೊತ್ತಾ? ಇಟ್ಟರೆ ತುಂಬ ದಿನ ಚೆನ್ನಾಗಿ ಬಾಳಿಕೆ ಬರುತ್ತೆ ಹೂವು. ಅದಕ್ಕೆ ಏನು ಮಾಡಬೇಕು, ಹಿಂಗೊಂದು ನ್ಯೂಸ್ ಪೇಪರ್ ತಗೊಳ್ಳೋದ ಈ ಬಾಕ್ಸಿಗೆ. ಮುಂದೆ ಬರಬೇಕಿದ್ರೆ ಸರಿ ಕಾಣಿಸಿಲ್ಲ ಅಂದರೆ ಫ್ರಂಟಿಗೆ ಬಾ. ವಾಟ್ಸಪ್ ಕೊಟ್ಟಿದ್ಯಾ ನೋಡಿ, ವಿಡಿಯೋ ಮಾಡ್ತಾಳಂತೆ ವಿಡಿಯೋಗ್ರಾಫರು. ಎಲ್ಲಿ ಕೂತ್ಕೋಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ಬಂದು ಡಿಸ್ಟರ್ಬ್ ಮಾಡ್ತಾಳೆ ಅಷ್ಟೇ. ಸ್ವಲ್ಪ ಒಳಗಡೆಗೆ ನೀಟಾಗಿ ಹಾಕ್ಬೇಕಿಲ್ಲ. ಹೊರದೋಗುತ್ತೆ ಪೇಪರ್ ಅಲ್ವಾ, ಸ್ವಲ್ಪ ಸ್ಮೂತ್ ಇರುತ್ತೆ. ತಗೋಬಂದು ತೋರಿಸ್ತೀನಿ. ಈ ಥರ ನೀಟಾಗಿ ಹಿಂಗೆ ಹಾಕಬೇಕು. ಎಕ್ಸ್ಟ್ರಾ ಬಂದಿದ್ದ ಪೇಪರ್ ಬೇಕಿದ್ರೆ ತೆಗೆದುಬಿಡೋದು. ಕಟ್ ಮಾಡೋದು ನೋಡಿದ್ವಿ, ಕಟ್ಟೆ ಅದೇ ಕಟ್ ಆಗ್ಬಿಡ್ತದೆ, ಹರಿದೇ ಹೋಗುತ್ತೆ. ಪೇಪರ್ ಅಷ್ಟು ಸ್ಮೂತ್ ಆಗಿರ್ತದಲ್ವಾ. ಟಿಶ್ಯೂಸು ಹಾಕೋಬೋದು, ಆದರೆ ಟಿಶ್ಯೂಸ್ ಅಷ್ಟೊಂದು ಇರ್ತೈತಿಯ. ಹಿಂಗೆ ಹಾಕ್ಬಿಟ್ಟು ಒಂದು ಬಾಕ್ಸಿಗೆ ಎಷ್ಟು ಕೊಟ್ಬಿಡ್ತಂದ್ರಿ ಹೂನ? ಇಷ್ಟಕ್ಕೆ 20. ಇವಾಗ ಸ್ವಲ್ಪ ಕಮ್ಮಿ ಐತೆ, 1/4 kg 20. ಇನ್ನೇನು ಹಬ್ಬ ಬರ್ತದಲ್ಲ. ಹಬ್ಬ ಬರ್ತಿದ್ದಂಗೆ ಅವ್ರು ಯಾರನ್ನೂ ನಾವು ಮಾತಾಡ್ಸಂಗೆ ಇಲ್ಲ. ನೋಡಿ, KR ನಗರ ಮನೇಲಿ ಅಷ್ಟು ಹೂವು ಐತೆ. ಹೂವು ಕೊಂಡ್ಕೊಂಡು ಯೂಸ್ ಮಾಡಬೇಕು. ಹೊಟ್ಟೆ ಹೊಡೆಯುತ್ತೆ ನನಗೆ. ವಿಳ್ಯದಲ್ಲೇ ದುಡ್ಡು ಕೊಟ್ಟು ತಗೋಬೇಕು, ಹೂವು ತಗೋಬೇಕು. ಹಿಂಗೆ ಹಾಕೋದು ಜಾಸ್ತಿ ಪ್ರೆಸ್ ಮಾಡಬಾರ್ದು, ಸುಮ್ಮನೆ ಲೈಟಾಗಿ ಹಾಕಬೇಕು. ಈ ದೊಡ್ಡ ಬಾಕ್ಸ್ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ನೋಡಿ, ಒಂದು ಸರಿಯಾಗಿ ಇನ್ನೂ ಪ್ರೆಸ್ ಮಾಡಿಲ್ಲ, ನೀಟಾಗಿ ಇಷ್ಟು ಮಾಡಿದ್ರೆ ಇನ್ನೂ ಹೂವು ಇರ್ಬೋದು. ಇವಾಗ ಸದ್ಯಕ್ಕೆ ತೋರಿಸ್ತೀನಿ, ಆಮೇಲೆ ಇನ್ನೊಂದು ಸಲ ಹಾಕೋತೀನಿ. ಈ ಥರ ಪ್ರೆಸ್ ಮಾಡಿದ್ರೆ ಹೂವು ಹಾಳಾಗುತ್ತೆ. ಹಿಂಗೆ ಇಡಬೇಕು. ಜಾಸ್ತಿ ತುಂಬಬೇಕಂದ್ರೆ ಇನ್ನೊಂದು ಬಾಕ್ಸ್ ತೊಗೊಳ್ಳೋದು, ಜಾಸ್ತಿ ಆದರೆ ಇನ್ನೊಂದು ಬಾಕ್ಸ್ ತೊಗೊಳ್ಳೋದು, ಇನ್ನೊಂದು ಬಾಕ್ಸಿಗೆ ಹಾಕೊಳ್ಳೋದು. ಅಥವಾ ಇದಿಷ್ಟು ಇದರಲ್ಲೇ ಇರಲಿ. ಇದನ್ನು ಸ್ವಲ್ಪ ಬೇಗ ಉಪಯೋಗಿಸ್ಕೊಂಡ್ಬಿಡ್ತೀವಿ. ಈಗ ನಾಳೆ ವಾರ ಆಗಿರೋದಲ್ವಾ, ದಿನ ಹೂವು ಹಾಕ್ತೀವಲ್ವ, ಇದಿಷ್ಟು ಬೇಗ ಉಪಯೋಗಿಸ್ಕೊಳ್ಳೋದು. ಬಾಕ್ಸ್ ಹಾಕೋಬೇಕಂದ್ರೆ ಅಷ್ಟೇ. ಪ್ರೆಸ್ ಮಾಡಿದ್ರೆ ಎಲ್ಲ ಉದ್ರೋಗ್ಬಿಟ್ಟಿದೆ, ಆಲ್ರೆಡಿ ಉದ್ರತೈತದು. ಆಮೇಲೆ ಏನು ಮಾಡಿದ್ರೆ ಹಿಂಗೆ ಹಾಕಿ ಸ್ವಲ್ಪ ಸ್ಪೇಸ್ ಇದ್ದಂಗೆ ಬಿಡಬೇಕು. ಒಂದು ಚೂರು ಆದರೆ ಸಾಕಬೇಕು, ಅಷ್ಟೆಲ್ಲ ಬೇಗ. ಬಾಕ್ಸಿಗೆ ಮುಚ್ಚಳ ಮುಚ್ಚಿಬಿಟ್ಟು ತುಂಬ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಕೆಳಗಡೆನೇ ಇರಬೇಕು ಹೂವು. ಈ ರೀತಿ ಹಾಕಿಟ್ರೆ 15 ದಿನ ಆದರೂ ಏನೂ ಆಗಲ್ಲ. ಹೂವು ತುಂಬ ಚೆನ್ನಾಗಿರುತ್ತೆ. ನೀರು ಬಿಟ್ಕೊಳ್ತದಲ್ಲ, ನೀರು ಬಿಟ್ಕೊಳುತ್ತಲ್ಲ, ಆ ನೀರೆಲ್ಲ ಏನು ಮಾಡುತ್ತೆ, ಈ ಪೇಪರ್ ಹೇಳ್ಕೊಳುತ್ತೆ. ಅದರಿಂದ ಹೂವು ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಗೊತ್ತಾಯ್ತಾ? ನಾನು ಆಲ್ರೆಡಿ ಮಸಾಲ ಮಾಡಿದ್ದೀನಿ, ನೋಡಿದ್ಯಾ? ಅದು ಯಾಕೆ ನಿಂಗೆ ಗೊತ್ತಾಗಲಿಲ್ಲ ಅಲ್ವಾ? ಇವಾಗ ತಿಳ್ಕೊ. 15 ದಿನ ಆದರೂ ಹೂವು ಚೆನ್ನಾಗಿರುತ್ತೆ. 15 ದಿನ ಇಟ್ಕೋಬೇಕಾಗಿಲ್ಲ ಇಷ್ಟು ಹೂವನ್ನ, ಆದ್ರೂ ಚೆನ್ನಾಗಿರುತ್ತೆ. ಈ ಥರ ಸ್ಟೋರ್ ಮಾಡ್ಕೊ. ಎಲ್ಲೆಲ್ಲಿ ಹೋಗಿದ್ರಿ ಅಮ್ಮ ಇವತ್ತು? ಚೆನ್ನಾಗಿ ಸುತ್ತಾಡ್ಕೊಂಡು ಫುಲ್ ಸ್ಟ್ರೈನ್ ಆಗ್ಬಿಟ್ಟಿದ್ರಲ್ಲ. ನಿದ್ದೆ ಬರೋಂಗೈತೆ, ನಂಗೆ ಆಗ್ತಿಲ್ಲ. ಆದರೆ ಒಂದು ಎದ್ದು ಲೈಟ್ ಮಾಡೋದಲ್ವಲ್ಲ, ಅದಕ್ಕೆ ನಾನೇ ಎದ್ದಿರ್ತಾ ಇದ್ದೀನಿ. ಗೊತ್ತಲ್ಲ, ಇವತ್ತು ಎಲ್ಲೆಲ್ಲಿಗೆ ಹೋದೆ? ದೇವಸ್ಥಾನಕ್ಕೆ ಹೋದೆ, ಬಟ್ಟೆ ತೊಗೊಳ್ಲಿಕ್ಕೆ ಹೋದೆ. ನಾನು ಆ್ಯಕ್ಚುಲಿ ಒಂದಷ್ಟು ಟಾಪ್ಗಳು ತೊಗೋಬೇಕಾಗಿತ್ತಾ, ಹಳೇದಾಗ್ಬಿಟ್ಟಿತ್ತಾ. ಟ್ರೆಂಡ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ನ.
ಅದು ನಿಂಗೆ ಗೊತ್ತಲ್ಲ, ನನಗೆ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಅಂತ. ನಮ್ಮ ರಮ್ಯ ಅವ್ರದ್ದು ಚಾನಲ್ ಐತಲ್ಲ, ಅದೇ ಎಲ್ಲಿ ಹೋಗಿದ್ದು ಹೇಳು, ರಮ್ಯ ಚಾನಲ್ ನೋಡ್ಕೊಂಡು ಉದ್ಯೋಗ ಮೇಳ ಮೇಳಕ್ಕೆ ಅಟೆಂಡ್ ಮಾಡಿದ್ದೀನಿ. ನನಗೆ ಗೊತ್ತಾ ನಿಮಗೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಉದ್ಯೋಗ ಮೇಳಕ್ಕೆ ಹೋಗಿದ್ದೆ. ಒಂದು 5 ಕಡೆಯಿಂದ ಇಂಟರ್ವ್ಯೂ ಕರೆದಿದ್ರು. ಅದೇನೋ ಗೊತ್ತಿಲ್ಲ, ಹೋಗ್ಬೇಕು ಅಂತಲೇ ಅನ್ನಿಸ್ಲಿಲ್ಲ. ಇವ್ರನ್ನೆಲ್ಲ ಬಿಟ್ಟು ನಾನು ಕೆಲ್ಸಕ್ಕೆ ಹೋಗೋಕ್ಕಾಗುತ್ತಾ, ಇವನ್ನೆಲ್ಲ ನೋಡ್ಕೊಳ್ಳೋರು ಯಾರು, ಅವ್ಳು ಬೇರೆ ಟೆಂತು ಅಂದ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಿ, ಪಾಪ ಅವ್ರು ಫೋನ್ ಮಾಡ್ತಾನೆ ಇದ್ರು. ಯಾರು ಫೋನ್ ಸರಿಯಾಗಿ ರೆಸ್ಪಾಂಡೇ ಮಾಡಲಿಲ್ಲ. ಹೋಗ್ಬಿಟ್ಟು ಎಲ್ಲ ಕಡೆ ರೆಸ್ಯೂಮ್ ಕೊಟ್ಟು ಬಂದ್ಬಿಟ್ಟು ಸುಮ್ಮನೆ ಮನೇಲಿದ್ದೀನಿ ಇವಾಗ. ಸದ್ಯಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡ. ಸ್ವಲ್ಪ ಡ್ರೆಸ್ಸಸ್ಗೆಲ್ಲ ಟಾಪ್ಗಳೆಲ್ಲ ಬೇಕಾಗಿತ್ತು, ಎಲ್ಲ ಹಳೇದಾಗಿತ್ತು, ತೊಗೋಬೇಕು ಅಂತ ಮೊದಲಿಂದ ಐಡಿಯಾ ಇತ್ತು. ಅಷ್ಟರಲ್ಲಿ ನಾನು ರಮ್ಯ ಅವ್ರದ್ದು ಪ್ರೋಗ್ರಾಮ್ ನೋಡ್ತಿದ್ನಲ್ಲ, ಅವರಿಂದ ಗೊತ್ತಾಯ್ತು. ಅದೇ ದೇವಸ್ಥಾನ ಬೆಟ್ಟದ ಹತ್ರ ಒಬ್ರು ಟಾಪ್ಗಳು ಮಾಡ್ತಾರೆ ಮನೇಲೇ, ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಇದೆ, ಒಂದು ಸ್ವಲ್ಪ ಹೆಲ್ಪ್ ಮಾಡಿ, ತೊಗೋಬೇಕು ಅಂದ್ರೆ ಬಂದು ತೊಗೊಳ್ಳಿ, ಕಡಿಮೆಗೂ ಸಿಗುತ್ತೆ ಅಂತ ಅವರು ಯೂಟ್ಯೂಬಲ್ಲಿ ಹಾಕಿದ್ರಲ್ಲ, ವಿಡಿಯೋ ನೋಡ್ಕೊಂಡಿದ್ದಲ್ಲ. ಅಲ್ಲೇ ವಿಡಿಯೋ ನೋಡಿ ಸುಮಾರು ಒಂದು 15-20 ದಿನ ಆಯ್ತು. ನಾನು ಯೂಟ್ಯೂಬರೇ ಆಗಿರಲಿಲ್ಲ ಅವಾಗ, ಹೋದಾಗ ಕಡೆ ಹೋಗೋಣ ಅನ್ಕೊಂಡಿದ್ದೆ. ಇವತ್ತು ಹೋದ್ನಲ್ಲ, ಇಷ್ಟ ಆಯ್ತು, ಕಮ್ಮಿನೂ ಐತೆ, ಅದಕ್ಕೋಸ್ಕರ ಒಂದಷ್ಟು ಟಾಪ್ಗಳು ತಗೊಂಡೆ. ನೋಡ್ತೀಯ ಟಾಪ್ಗಳು ಯಾವ ತಗೊಂಡಾಯ್ತಾ? ನೋಡ್ತೀಯಾ? ನೋಡ್ದಲ್ಲ ಆಗ್ಲಿ, ಇನ್ನೊಂದ್ಸರಿ ನೋಡ್ತೀಯಾ? ಇನ್ನೊಂದ್ಸರಿ ಕ್ಯಾಮ್ರಾ ನೋಡ್ಬೇಕಲ್ಲ, ನಾನು ನೋಡಿದೆ ಕ್ಯಾಮ್ರಾ ನೋಡ್ಬೇಕಲ್ಲ ಇನ್ನೊಂದ್ಸರಿ. ಸರಿ ತೋರಿಸ್ತೀನಿ, ಒಂದು ನಿಮಿಷ. ಎತ್ತಿಟ್ಬಿಡ್ಲ ತೋರಿಸ್ಬಿಡ್ಲ? ನಿಮ್ಮ ಇಷ್ಟ, ನಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಿ. ಫಸ್ಟ್ ಎಲ್ಲ ತೋರಿಸ್ಬಿಟ್ಟು ಎತ್ತಿಟ್ಬಿಟ್ಟು ಊಟ ಮಾಡಿಬಿಟ್ಟು ಹೋಗಿ ಮಲ್ಕೊಬಿಟ್ರೆ ಇನ್ನು ಬೆಳಿಗ್ಗೆ 10 ಗಂಟೆಗೆ ಎದ್ದೇಳಬೇಕಷ್ಟೇ. ಅಯ್ಯೋ, ನಾಳೆ ವಿಡಿಯೋ ಯಾರು ಹಾಕ್ತಾರೆ? ಅದೇ ಏನೂ ಆಗಲ್ಲ, ಒಂದಿನ ಎಡಿಟ್ ಮಾಡ್ಕೊಂಡು ಅದೇ ವಾಯ್ಸ್ ಓವರ್ ಕೊಟ್ಬಿಟ್ಟು ಹೆಂಗೋ ದೀಪಿಗೂ ರಜಾ, ದಸರಾ ಅಂತ ಅವಳಿಗೆ ರಜಾ, ನನ್ನ ಕಾಲೇಜು. ನೋಡಿ ಅಂತ ದುರ್ವಿಧಿ. ನಮ್ಮ ಮನೆಯಲ್ಲಿ ಒಬ್ಳಿಗೆ ರಜೆ ಸಿಕ್ಕೈತೆ, ನಮ್ಮ ಮನೆಗೆ ಹೋಗೋಣ ಅಂತಂದರೆ ಇನ್ನೊಬ್ಳಿಗೆ ಕ್ಲಾಸ್ ಸ್ಟಾರ್ಟ್ ಆಯ್ತೈತೆ. ಇದೇ ನಮ್ಮ ಪರಿಸ್ಥಿತಿ. 1 ವರ್ಷದಿಂದ 6 ತಿಂಗಳಿಂದ ಇದೇ ಆಗ್ಬಿಟ್ಟೈತೆ. ನಮ್ಮ ಕೇರಳ ಮನೆಗೆ ಹೋಗೋಕ್ಕೆ ಟೈಮ್ ಸಾಕಾಗಲ್ಲ ನಮ್ಗೆ, ಹೆಂಗೆ ಆಗ್ಬಿಟ್ಟೈತೆ. ಆದರೂ ನಮ್ಮ ಅಮ್ಮನ ಮನೆಗೆ ಹೋಗಿ ಹಬ್ಬಕ್ಕೆ ಹೋಗೋಕೆ ಒಂದಿನ ಟೈಮ್ ಮಾಡ್ಕೋಬೇಕು ನಾನು ಇವಾಗ. ಅದೆಲ್ಲ ಇರಲಿ, ನಾನು ಯಾವ ಟಾಪ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಹೋಗೋಣ, ಆಮೇಲೆ ಎತ್ಕೊತಿದ್ದೀನಿ. ನೋಡಿ, ಇಷ್ಟು ಟಾಪ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಕ್ವಾಲಿಟಿ. ಅದು ಡೈಲಿ ವೇರ್ ಟಾಪ್ಸ್ ಅಷ್ಟೇ, ಗ್ರ್ಯಾಂಡ್ ಆಗಿರೋದೇನಲ್ಲ. ಡೈಲಿ ವೇರ್ ಹಾಕ್ಕೊಂಡು ಮನೇಲಿ ಹಾಕ್ಕೊಳ್ಳಿಕ್ಕೆ ತಗೊಂಡಿದ್ದೀನಿ. ಚೆನ್ನಾಗಿದೆ, ಒಂದು ಸ್ಮೂತ್ ಆಗೈತೆ. ಒಂದು 3 ಬ್ರ್ಯಾಂಡಲ್ಲಿ ತೊಗೊಂಡಿದ್ದೀನಿ. ಒಂದು ಆವಾಸ, ಒಂದು ಖುಷಿ, ಮತ್ತು ಇನ್ನೊಂದು ಯಾವುದೋ ಹೊಸ ಬ್ರ್ಯಾಂಡ್ ತೊಗೊಂಡಿದ್ದೀನಿ. ಸಲ ರಾಗಾರಂಗ್ ಅಂದ್ಬಿಟ್ಟು ಇಷ್ಟೆಲ್ಲ ತೊಗೊಂಡಿದ್ದೀನಿ. ಇವಾಗ ತೋರಿಸ್ಲ ಒಂದೊಂದೇ ಇಟ್ಕೊಳ್ಳೋಣ. ಇರಲಿ ಪಿಂಕಿ, ಇನ್ನೊಂದನ್ನೇ ಇರಲಿ. ಇದು ನನ್ನ ಫಸ್ಟ್ ಟೈಮ್ ಕಲರು. ನಾನು ಬ್ಲೂ ಪಿಂಕ್, ಏನು ಹೇಳು, ಬ್ಲೂ ಪಿಂಕ್ ಇದ್ದೇ ನನ್ನ ಡ್ರೆಸ್ಗಳು ಯಾವಾಗಲೂ. ಅದಕ್ಕೆ ಈಗ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದೊಂದು ಟಾಪು. ಇದು ಯಾರ ಸೆಲೆಕ್ಷನ್ನು? ನಂದೆ. ಇದು ಯಾರ ಸೆಲೆಕ್ಷನ್ನು? ನಂದೆ. ನಮ್ಮ ದೀಕ್ಷನ್ ಸೆಲೆಕ್ಷನ್ನು. ಚೆನ್ನಾಗಿದೆಯಾ? ಚೆನ್ನಾಗಿದೆ, ನಂತಲ್ವಾ ಎಷ್ಟೇ ಆದ್ರೂ ಸೆಲೆಕ್ಷನ್. ಇದೊಂದು ಸೆಲೆಕ್ಷನಾ? ಇಟ್ಕೊಳ್ಳಿ. ನೋಡಿ, ಇವಳು ಮೂಗ್ ಮೇಲೆ ಆಗ್ತಾ ಇದ್ವಿ. ಪಾಪ ನಂದು ಚಪ್ಪೇಲಿ ಅಳ್ತಿದೆ. ನಮ್ಮ ಪಿಂಕಿಗೆ, ನನ್ನ ಪಿಂಕಿ ನನಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತ ನೀವಿಬ್ರು ಮಾಡಲ್ಲ. ಈಗ ನಾವು ಮೂಗ್ ಮೇಲೆ ಹಾಕೋಬೇಕಾ ಬಟ್ಟೆನ? ಇದು ಖುಷಿ ಬ್ರ್ಯಾಂಡ್ದು. ಚೆನ್ನಾಗೈತೆ ಕ್ಲಾತ್ ಆ್ಯಕ್ಚುಲಿ. ಇದು ಸ್ವಲ್ಪ ತಿಕ್ಕಾಗಿ ಮನೇಲಿ ಹಾಕೊಳ್ಳೋಕ್ಕೆ, ವೇರ್ ಮಾಡಲಿಕ್ಕೆ, ಹಿಂಗೆ ಆಚೆ ಎಲ್ಲ ಹೋದಾಗ ಹಾಕ್ಕೊಳ್ಳೋಕ್ಕೆ, ಮನೆ ಹತ್ರ ಮಾರ್ಕೆಟ್ ಗಿರ್ಕೆಟ್. ಖುಷಿ ಬ್ರ್ಯಾಂಡ್ದು. ಇದು ನನ್ನ ಫಸ್ಟ್ ಟೈಮ್ ಕಲರ್ ಅನಿಸುತ್ತೆ. ಇದರ ಕಲರ್ ನಾನು ಹಾಕೊಂಡೇ ಇಲ್ಲ. ಡಿಸೈನು ಫಸ್ಟ್ ಟೈಮ್. ಡಿಸೈನು ಫಸ್ಟು. ಚೆನ್ನಾಗಿದೆ. ಅವ್ರ ಹತ್ರ ಹೊಸ ಹೊಸ ಕಲೆಕ್ಷನ್ ಐತೆ. ಚೆನ್ನಾಗಿ ಮತ್ತೆ ಬಂತು ನೋಡಿ ಬ್ಲೂ, ಈಗ ರಿಯಲ್ ಕಲರ್ ಬ್ಲೂ. ಇದು ಒಂದಾದ್ರೂ ಉಳ್ಕೋಬೇಕಲ್ಲ ನನ್ನ ಹತ್ರ. ಅದ್ರಲ್ಲಿ ಪಿಂಕು ಐತೆ, ಪಿಂಕು ಮೆಜಂತ ಏನೋ ಒಂದು ಡಾಟ್ ಐತೆ. ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಇದೇ ಕಮ್ಮಿ ರೇಟ್ ಅದರಲ್ಲಿ. ಇದು ಮತ್ತೆ ಇದು ಕಮ್ಮಿ ಅನ್ಸುತ್ತೆ. ಚೆನ್ನಾಗಿದೆ. ಇದು ಲೆಂತಿಯಾಗೆಲ್ಲ ತುಂಬ ಚೆನ್ನಾಗೈತೆ. ಯಾವ ಕಂಪ್ನಿ? ಏನು, ರಾಗಾರಂಗ್. ಹೊಸ ಕಂಪ್ನಿ. ನಾನು ಇದು ಯಾವತ್ತೂ ತೊಗೊಂಡಿಲ್ಲ. ಆವಾಸ ತಗೋತಿದ್ದೆ. ಆವಾಸದಲ್ಲಿ ದುನಿ ಅಂತ ಬರುತ್ತಲ್ಲ, ಅದೊಂದು ತಗೋತಾ ಇದ್ದೆ. ಮತ್ತು ಖುಷಿ ಬ್ರ್ಯಾಂಡು ಯೂಸ್ ಮಾಡಿದ್ದೀನಿ. ಇದು ಫಸ್ಟ್ ಟೈಮ್. ಇದು ಚೆನ್ನಾಗಿದೆ. ಇದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆದರೆ ನಮ್ಮ ದೀಕ್ಷಾ ಚೆನ್ನಾಗೈತೆ ಅಂತ ಅಂದ್ಲು. ಚೆನ್ನಾಗೈತೆ. ಅವಳಿಗೋಸ್ಕರ ತೊಗೊಂಡಿದ್ದೀನಿ ಇದನ್ನು. ಡೈಲಿ ವೇರ್ಗೆ ನೈಟಿ ಹಾಕ್ಕೊಳ್ಳೋ ಬದಲಿಗೆ ಚೂಡಿದಾರ್ ಹಾಕ್ಕೊಳ್ಳಿ. ನೈಟಿ ಹಾಕ್ಕೊಂಡು ಆಚೆ ಈಚೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ, ಹಿಂಸೆ ಆಗುತ್ತೆ. ಅದರ ಬದಲು ಚೂಡಿದಾರ್ ತಗೊಳ್ಳಿ. ನೈಟಿ ಹಾಕೊಳ್ಳೋಣ ಒಂದು 50 ವರ್ಷ ಆದಮೇಲೆ ಹಾಕೊಳ್ಳೋಣ. ಇವಾಗ ನೈಟಿ ಹಾಕೊಳ್ಳಿ. ಏನು 50 ವರ್ಷ ಹಾಕಿರೋರೆ ಜೀನ್ಸ್ ಟಾಪ್ ಹಾಕೋತಾರಪ್ಪ. ನಾನು ಒಂದು ಜಾಸ್ತಿ ನೈಟಿ ಹಾಕೋತಿದ್ದೆ. ಆಮೇಲೆ ಸ್ಕೂಲು ಕಾಲೇಜು ಬಿಡೋದು ಮಾಡೋದು, ಆಮೇಲೆ ಬಿಟ್ಬಿಟ್ಟೆ. ಇವಾಗ ನೈಟಿ ಹಾಕೋತಾ ಇದ್ದೀನಿ. ಟಾಪು ಮತ್ತು ಪ್ಯಾಂಟ್ ಬಂದ್ಬಿಡ್ತೀನಿ ಇವಾಗ. ಇದು ನನಗೆ ಇಷ್ಟ ಆಯಿತು. ಆಲ್ರೆಡಿ ನಾನು ಪಿಂಕ್ ಬಂದು ನನ್ನ ಹತ್ರ. ಪಿಂಕ್ ಬೇಡ 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 ಅಂದ್ಕೊಂಡು ಇದೆಲ್ಲ ಡಿಸೈನ್ ಐತಲ್ಲ, ಚೆನ್ನಾಗೈತೆ ಅಂತ ಅನ್ನಿಸು. ಚೆನ್ನಾಗಿದೆಯಾ? ನೀವು ಹೇಳ್ಬೇಕು ಹೆಂಗಿದೆ, ಯಾವ ಟಾಪ್ ನಿಮ್ಗೆ ಇಷ್ಟ ಆಯಿತು ಅಂತ. ಇದು ನಮ್ಮಮ್ಮ ಸೆಲೆಕ್ಟ್ ಮಾಡಿರೋದು. ಅದೇ ಪಿಂಕ್ ಬೇಕೇ ಬೇಕಾದ್ರೆ ನನಗೊಂದು ತಗೊಂಡಿದ್ದೀನಿ.
ಇದು ನಂದೇ ಸೆಲೆಕ್ಷನ್. ಇದಿಬ್ರದ್ದು ಸೆಲೆಕ್ಷನ್ ಯೋಚನೆ ಮಾಡ್ತಾ ಇದ್ದು, ಆದರೆ ನನಗೆ ಇದೆರಡು ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಈ ಥರ ಪ್ಯಾಂಟ್ ಹಾಕ್ಕೊಂಡು ವೇಲ್ ಹಾಕ್ಕೊಂಡ್ರೆ ಸೂಪರಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದನ್ನೊಂದು ತಗೊಂಡೆ. ಮನೇಲಿ ಹಾಕೊಳ್ಳೋಕ್ಕೂ ಸೂಪರಾಗಿರ್ಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿ ಕಾಣಿಸ್ಬೇಕಲ್ವ ನಾವೂ. ಈಗ ಆಲ್ರೆಡಿ ನೀವು ನೋಡಿರ್ತೀರ ಅವ್ರ ಮನೆಯೆಲ್ಲ. ಅವರು ಪಾಪ ತುಂಬ ಕಷ್ಟದಲ್ಲೇ ಇದ್ದಾರೆ, ಮಾಡ್ತಿದ್ದಾರೆ. ಚಿಕ್ಕ ಮಗು ಇದೆ ಅವ್ರಿಗೆ, ಆ ಚಿಕ್ಕ ಮಗುನ ಕಟ್ಕೊಂಡು ಅದನ್ನು ನೋಡಿಕೊಂಡು ಅವ್ರು ಬಿಸ್ನೆಸ್ ಮಾಡ್ತಿದ್ದಾರೆ. ಅದಕ್ಕೆ ನನಗೆ ಇಷ್ಟ ಆಗಿದ್ದು ನೋಡಬೇಕು ಹೆಂಗಿದೆ, ಚೆನ್ನಾಗಿದೆ ಅಂತ. ನನಗೆ ಇಷ್ಟ ಆಗಿದ್ದಕ್ಕೆ ಇಷ್ಟು ಡೈಲಿ ವೇರ್ ಟಾಪ್ಸ್ ತೊಗೊಂಡಿದ್ದೀನಿ. ಅವ್ರ ಹತ್ರ ಇನ್ನೂ ಎಂಥದ್ದು ಸೆಟ್ಟು ಮತ್ತು 3 ಪೀಸು 2 ಪೀಸು ಎಲ್ಲ ಸಿಗುತ್ತೆ. ಯಾರಾದರೂ ಬೇಕಿದ್ರೆ ಹೋಗಿ ತಗೊಳ್ಳಿ. ಸಾಮಾನ್ಯವಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತಾರೆ, ಬೆಟ್ಟಕ್ಕೆ ಹೋಗ್ತಾನೆ ಇರ್ತಾರೆ. ಬೆಟ್ಟದಿಂದ ಹತ್ರನೇ ಅವ್ರದ್ದು ಅಡ್ರೆಸ್ಸು, ಅವ್ರ ಫೋನ್ ನಂಬರ್ ಕೂಡ ನಾನು ಹಾಕಿರ್ತೀನಿ. ನಿಮ್ಗೆ ಅವಶ್ಯಕತೆ ಇದ್ದರೆ ಹೋಗಿ ತಗೊಳ್ಳಿ. ನಾನಿದು ಯಾವುದೇ ಪ್ರಮೋಷನ್ ಅಂತೂ ಮಾಡ್ತಾ ಇಲ್ಲ, ನನಗಿಷ್ಟ ಆಯಿತು ಅದಕ್ಕೆ ತಗೊಂಡೆ. ಯಾಕಂದರೆ ನನಗೆ ನೆಸೆಸಿಟಿ ಇತ್ತು ತುಂಬ ಟಾಪ್ಗಳದ್ದು. ಜಾಸ್ತಿ ಯೂಸ್ ಮಾಡ್ತಾ ಕಾಟನ್ ಟಾಪ್ ಆಗಿರೋದ್ರಿಂದ ಜಾಸ್ತಿ ಬಾಳಿಕೆ ಬರಲ್ಲ, ಬೇಗ ಇದು ಡಲ್ ಆದಂಗೆ ಆಗ್ಬಿಡ್ತಾವೆ. ಅವಾಗ ಚೇಂಜ್ ಮಾಡ್ತಾನೆ ಇರಬೇಕು. ನಾನು ಕಾಟನ್ ಬಿಟ್ಟು ಬೇರೆ ಯಾವುದು ಯೂಸ್ ಮಾಡಲ್ಲ, ನನ್ನ ಸ್ಕಿನ್ಗೆ ಆಗಲ್ಲ. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಕಾಟನ್ನೇ ಯೂಸ್ ಮಾಡೋದು. ನನಗಂತೂ ಇಷ್ಟ ಆಗಿದೆ. ನಿಮಗೂ ಇಷ್ಟ ಆದರೆ ಹೋಗಿ ಅವ್ರ ಹತ್ರ ತಗೊಳ್ಳಿ. ಇನ್ನು ಬೇರೆ ಬೇರೆ ವೆರೈಟೀಸ್ ಸಿಗುತ್ತೆ, ನೈಟೀಸ್ ಸಿಗುತ್ತೆ. ಸ್ವಲ್ಪ ಸೀರೆ ಕಲೆಕ್ಷನ್ ಇದೆಯಂತೆ. ನಾನೇನು ಸೀರೆ ನೋಡೋಕೆ ಹೋಗಲಿಲ್ಲ. ನಾನು ಅಷ್ಟೊಂದು ಸೀರೆ ಬಗ್ಗೆ ಇಂಟ್ರೆಸ್ಟ್ ಕಮ್ಮಿ, ಜಾಸ್ತಿ ವೇರ್ ಮಾಡಲ್ಲ. ಅದಕ್ಕೋಸ್ಕರ ನನಗೆ ಡೈಲಿ ವೇರ್ ಟಾಪ್ಸ್ ಅಂದರೆ ತುಂಬ ಇಷ್ಟ ಬೇರೆ ಎಲ್ಲದಕ್ಕಿಂತ. ಯಾಕಂದರೆ ಮನೇಲೇ ಇರ್ತೀನಲ್ಲ ಹಾಕೊಳ್ಳಿಕ್ಕೆ ಅಂದ್ಬಿಟ್ಟು ಅದಕ್ಕೆ ತೊಗೊಂಡಿದ್ದೀನಿ. ನಿಮಗೂ ಇಷ್ಟ ಆದರೆ ಹೋಗಿ ಅವ್ರ ಫೋನ್ ನಂಬರ್ ಹಾಕಿರ್ತೀನಿ, ಫೋನ್ ಮಾಡ್ಕೊಂಡು ಹೋಗಿ. ಯಾಕಂದರೆ ಅವ್ರು ಇರ್ತಾರೋ ಇರಲ್ವೋ ಮನೇಲಿ, ಒಂದ್ಸಲ ನೋಡಿ ಕೇಳಿಕೊಂಡು ಆಮೇಲೆ ಹೋಗಿ ತಗೊಳ್ಳಿ. ಚೆನ್ನಾಗಿರುತ್ತೆ. ಆ ಲೋ ಕ್ವಾಲಿಟಿ ಎಲ್ಲ ನೋಡಿ ತಗೊಳ್ಳಿ. ನಾನು ಹೇಳಿ ಅಂತ ಏನು ತೊಗೋಬೇಡಿ, ಆ ಲೋ ಕ್ವಾಲಿಟಿ ನೋಡಿ ತಗೊಳ್ಳಿ. ಇವತ್ತಿನ ವಿಡಿಯೋ ಎಲ್ಲ ನೋಡೋದ್ರಲ್ಲ, ಹೆಂಗೆ ಅನ್ನಿಸ್ತು, ಇಷ್ಟ ಆಯಿತಾ? ನಾನು ಹೊರಗಡೆ ಇಷ್ಟೆಲ್ಲ ಓಡಾಡ್ಕೊಬಂದಿದ್ದೆಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ.